ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಾಮಿತಾರ್ಥಾಯ ಕಾಮಿತಾರ್ಥಪ್ರದಾಯ ಶ್ರೀಮದ್ ವೆಂಕಟನಾಥ ಅಂಬಟ್ರೆ ಶಂಬಟ್ರೆ ಮಾಧವ ಕೂತ್ಕೋ. ಅಲ್ಲ ಬಿಟ್ರೆ ಎಂಟಿ ತೀರ್ಕೊಂಡು ಶಾಸ್ತ್ರಗಳೆಲ್ಲ ಮುಗೀತು, ಈಗ್ಲೂ ಒಂಟಿ ದೀಪ ಹಚ್ಕೊಂಡು ಕೂತಿದ್ದೀರಲ್ಲ. ಇದು ಒಂದ್ ರೀತಿ ನನ್ನ ಬಾಳಿನ ಸಂಧ್ಯಾ ದೀಪ ಕಣಪ್ಪ. ಚಚೆ, ಎಂತ ಮಾತಾಡ್ತಿದ್ದೀರಿ ನೀವು? ಇನ್ನೆಷ್ಟು ದಿವಸ ಬದುಕಿದ್ದು ಏನು ಪ್ರಯೋಜನನಪ್ಪ? ವಯಸ್ಸಾದ ಜೀವಕ್ಕೆ ದೇಹದಲ್ಲಿ ಬಾಧೆ ಇದ್ದೇ ಇರುತ್ತೆ. ಈ ಭಾವಬಂಧನ ಸಾಕು ಅಂತ ನಾನೇ ಸಂಕಲ್ಪ ಮಾಡಿದೆ. ಏನು ಸಂಕಲ್ಪ ಮಾಡಿದ್ದೀರಾ? ಹೊಟ್ಟೆಗೆ ಏನಾದ್ರು ತಿಂದ್ರೋ ಇಲ್ವೋ? ಉಪವಾಸ ಇದ್ದೀನಿ. ಯಾಕೆ? ಈ ದೇಹ ಶಕ್ತಿ ಕಳೆದುಕೊಳ್ಳಿ ಅಂತ, ಉಸಿರು ತಾನಾಗೆ ಈ ದೇಹದ ಸವಾಸ ಬೇಡ ಅಂತ ಬಿಟ್ಟು ಹೋಗ್ಲಿ ಅಂತ. ಇದೆಂತ ಹುಚ್ಚಾಟ ನಿಮ್ದು? ನಿರಾಹಾರದಿಂದ ಪ್ರಾಣ ಬಿಡ್ತೀರಾ? ಎಂದಿದ್ರು ಹೋಗದೆ ತಾನೆ, ಅದಕ್ಕೆ ನಾನು ನೀರು ಸಹ ಕುಡಿಯಲ್ಲ. ಎಲ್ಲ ತಿಳಿದವರಾಗಿ ಈ ರೀತಿ ಮಾತಾಡೋದಾ? ದೇಹ ದಂಡಿಸಿ ಪ್ರಾಣ ಕಳ್ಕೊಳ್ಳೋದಾ? ಈ ಶರೀರ ಒಂದಲ್ಲ ಒಂದ್ ದಿವಸ ಹೋಗದೆ ಅಲ್ವಾ? ಶ್ರೀಹರಿ ಶ್ರೀಹರಿ, ನಿಮ್ಗೆ ಹೇಗೆ ಹೇಳಿ? ಹೆಂಡತಿನ ಸಾವಿನ ದುಃಖಕ್ಕೆ ಈ ರೀತಿ ವ್ಯಕ್ತ ಪ್ರಯತ್ನ ಮಾಡ್ತಿದ್ದೀರಾ ನೀವು? ಮನೇಲಿ ವ್ರತ ಇದೆ, ಕರೆಯೋಣ ಅಂತ ಬಂದೆ. ದಯವಿಟ್ಟು ಹಠ ಮಾಡಬೇಡಿ, ನಮ್ಮನೆ ಊಟಕ್ಕೆ ಬನ್ನಿ. ತೀರ್ಮಾನ ಮಾಡಿ ಆಗಿದೆ ಮಾಧವ, ಬದಲಾಯಿಸೋ ಮಾತೇ ಇಲ್ಲ. ನಿನ್ನ ಪಾಡಿಗೆ ನೀನು ಹೋಗು. ಮನೆಯವ್ರು ಕೇಳಿದ್ರೆ ಭಟ್ರಿಗೆ ಹಸಿವಿಲ್ಲ ಅಂತ ಹೇಳ್ಬೇಡ. ಏನು, ನಾನು ಮನೆಗೆ ಹೋಗಿ ಸುಳ್ಳು ಹೇಳೋದಾ? ಹಿರಿಯರಾಗಿ ಎಂತ ಮಾತು ಹೇಳ್ತಿದ್ದೀರಾ? ಬನ್ನಿ ಹೋಗೋಣ, ಬನ್ನಿ. ನಾನ್ ಬರಲ್ಲ ಮಾಧವ, ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಬೇಡ. ನಾನು ತೀರ್ಮಾನ ಮಾಡಾಗಿದೆ. ಸಾಕ್ಷಾತ್ತು ಸರಸ್ವತಿ ಲಕ್ಷ್ಮಿ ಪಾರ್ವತಿಯರ ಹಾಗೆ ನಮ್ಮ ಮನೆಗೆ ಬಂದಿದ್ದೀರಿ. ಬೆಟ್ಟದ ಹಾಗೆ ಬಂದ ಸಮಸ್ಯೆನ ಮಂಜಿನ ಹಾಗೆ ಕರಗಿಸ್ಬಿಟ್ರಿ. ನಿಮ್ಮ ಈ ಉಪಕಾರನ ನಾವ್ ಯಾವತ್ತೂ ಮರೆಯೋದಿಲ್ಲ. ಇದ್ರಲ್ಲಿ ಉಪಕಾರ ಏನ್ ಬಂತು ಸೀತಮ್ಮ? ವೆಂಕಟನಾಥ ಈ ಮನೆಗೆ ಮಾತ್ರ ಮಗ ಅಲ್ಲ, ನಮ್ ಎಲ್ಲರಿಗೂ ಮಗನೇ. ಸರಸ್ವತಿ ನಮಗೂ ಸೊಸೇನೆ. ಮುತ್ತೈದೇರ್ ಬಾರ್ದೆ ವ್ರತ ಪೂರ್ಣ ಆಗ್ಲಿಲ್ಲ ಅಂತಂದ್ರೆ ಆಡ್ಕೊಳ್ಳೋರ್ ಬಾಯಿಗೆ ಆಹಾರ ಆಗೋದಿಲ್ವೇ? ಕೆಲವು ಕೆಟ್ಟ ಗ್ರಹಗಳು ವೆಂಕಟನಾಥ ಮತ್ತೆ ಸರಸ್ವತಿ ಮದ್ವೆ ಮುರಿಯೋದಕ್ಕೆ ಪ್ರಯತ್ನ ಪಟ್ಟಿದ್ವು. ಈಗ ಮನೆ ಮುರಿಯೋದಕ್ಕೂ ಪ್ರಯತ್ನ ಪಡ್ತಾ ಇವೆ. ಹೌದು ತಾಯಿ, ನನಗೂ ಅದು ಗಮನಕ್ಕೆ ಬರ್ತಾ ಇದೆ. ಇಲ್ಲಿವರೆಗೂ ನಡೆದಿದ್ದನ್ನೆಲ್ಲ ಮರ್ತು ಬಿಡು ಸೀತಕ್ಕ. ಮತ್ತೇನಾದ್ರೂ ಆ ವಕ್ರಗ್ರಹ ಕೆಟ್ಟ ದೃಷ್ಟಿ ಬೀರ್ಬೇಕು ಅಂತ ನೋಡಿದ್ರೆ ಅದಕ್ಕೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತಿದೆ. ಇವರು ನನ್ನನ್ನೇ ಗುರಿಯಾಗಿಟ್ಕೊಂಡು ಮಾತಾಡ್ತಾ ಇರೋ ಹಾಗಿದ್ಯಲ್ಲ, ನನ್ ಗುಟ್ಟೇನಾದ್ರೂ ಗೊತ್ತಾಗ್ಬಿಟ್ಟಿದ್ಯಾ? ಗೊತ್ತಾಗ್ಲೇಬೇಕು. 10 ದಿನ ಕದ್ದ ಕಳ್ಳ 11ನೇ ದಿನ ಸಿಕ್ಕಾಕೊಳ್ಳೇಬೇಕಲ್ವಾ?
ಸಿಕ್ಕಾಕೋತಾನೆ. ನಿನ್ನೆ ತಾನೇ ಗೋವಿಂದ ಪಾದ ಬಿಡಿಸಿ ಗೋಪದ್ಮವ್ರತ ಮಾಡಿದ್ರು, ಇವತ್ತೇನು ಬಾಳೆಲಿರುತ್ತಾನ? ಇವ್ರೇನೋ ಗುಟ್ಟು ಮಾಡ್ತಾ ಇರೋ ಹಾಗೆ ಕಾಣ್ತಿದ್ಯಲ್ಲ. ಅಕ್ಕ ಇಷ್ಟೇ ಅಲ್ವಾ? ಅಷ್ಟೇ. ಸರಿ ಬನ್ನಿ, ಅವ್ರು ಕರ್ಕೊಂಬರೋಣ. ಹಾ. ಇಷ್ಟು ದಿನ ಅತ್ತೆ ಮತ್ತೆ ಕಿರಿಸೊಸೆ ಇಬ್ರು ಒಬ್ರಾದ್ಮೇಲೆ ಒಬ್ರು ಕೋಣೆ ಕಾವಲು ಕಾಯ್ತಾ ಇದ್ರು. ಇವತ್ತು ಈ ಬಸ್ರಿನೂ ಸಲೀಸಾಗಿ ಹೋಗ್ತಾ ಇದ್ದಾಳೆ. ಏನೋ ನಾಟಕ ನಡೀತಾ ಇದೆಯಲ್ಲ. ಇರ್ಲಿ, ಆ ನಾಟಕನ ನಾನ್ ಕಂಡಿಡಿತೀನಿ. ನಿಧಾನಕ್ಕೆ ಬಡಿಸು ಸರಸ್ವತಿ. ರಮ ಕುತ್ಕೊಳ್ಳಿ. ಅರೆ, ಇವಳ್ಯಾರು ಮುದಿ ಮುತ್ತ ಇದೆ? ಇವಳು ಯಾವಾಗ ಬಂದ್ಲು? ನನ್ ಕಣ್ ತಪ್ಸಿ ಏನೋ ನಡೀತಾ ಇದೆ ಇಲ್ಲಿ. ಸತ್ಯವತಿ ಅಮ್ಮ, ನಿಮ್ಮನೆ ಅನ್ಕೊಂಡು ಸಂಕೋಚ ಪಡದೆ ಊಟ ಮಾಡಿ. ಓ ಸತ್ಯವತಿ, ಇವಳ ಹೆಸರು ಎಲ್ಲೋ ಕೇಳ್ದಂಗಿದ್ಯಲ್ಲ. ಹಾ ಹೌದು, ಗಜೇಂದ್ರಾಚಾರ್ಯರು ಹೇಳಿದ ಸತ್ಯವತಿ ಇವಳೇ ಇರಬೇಕು. ಅಂದ್ರೆ ಇಷ್ಟು ದಿನ ನಂಗೆ ಗೊತ್ತಿಲ್ದಂಗೆ ಇವಳು ನಮ್ಮ ಮೇಲೆ ಬಚ್ಚಿಟ್ಟಿದ್ರಾ? ಇರ್ಲಿ, ಮೊದಲು ಈ ವಿಷಯನ ಗಜೇಂದ್ರಾಚಾರ್ಯರಿಗೆ ತಲುಪಿಸ್ಬೇಕು. ಏನು? ನೋಡು, ಗಜೇಂದ್ರ ಅವ್ರು ಹುಡುಕ್ತಾ ಇರೋ ಸತ್ಯವತಿ ಇಲ್ಲೇ ಇದ್ದಾರೆ. ಹೋಗಿ ಗಜೇಂದ್ರ ಅವ್ರಿಗೆ ತಿಳಿಸಿ. ಹಾ ಸರಿ. ಹೋಗು. ಹಾ ಆಯ್ತು.